ಈಕಿ ಎದಕ್ಕೆ ಬಂದ್ಲಿಕ್ಕೆ ಬಿಡಾಡಿ ತಲೆ ಹಿಡ್ಸಕತ್ತಾಗ ಹಾಳಾತ. ಇವ್ರ ಮನೆ ಸುದ್ದಿನ ಬೇಡ ಅಂತ ನನ್ನ ಮನ್ಸಿಗೆ ಅನಿಸ್ತತಿ. ನೋಡಿದ್ರೆ ಬಂದು ಸಾಯ್ತಾ ಒಂದು ಅಳತಿ ಅತ್ತಾಗ ಹಾಳಾಗೋಕ. ನಿನಗಿಗಾಬಾರ್ದಾಗಿತ್ತು ನಿನಗಿಗಾಬಾರ್ದಾಗಿತ್ತು ಯವ್ವ. ಸುದ್ದಿ ಕೇಳಿ ಎದಿನ ಹೊಡೆದಂಗೆ ಆತ ನಂದು. ಭಾಳ ಸಂಕಟ ಗಾಯತ್ರಿ. ಎಷ್ಟು ಆರಾಮಿದ್ದೆಲ್ಲ ಗಾಯತ್ರಿ. ಈಗ ನೋಡಿದ್ರೆ ಹಿಂಗೆ ಆತಲ್ಲ ಗಾಯತ್ರಿ. ಅಯ್ಯೋ ದೇವ್ರೆ, ಮುಂದೆ ಹೆಂಗೆ ಗಾಯತ್ರಿ ಹಿಂಗಾದ್ರೆ? ಮುಂದೆ ಹಿಂಗಾದ್ರೆ? ಅಯ್ಯಯ್ಯೋ ದೇವ್ರೇ, ನಿನಗೆ ಕಣ್ಣಿಲ್ಲ, ನಿನಗೆ ಕಿವಿ ಇಲ್ಲ, ನಿನಗೆ ಮೂಗಿಲ್ಲ, ಬಾಯಿಲ್ಲ. ಅಯ್ಯೋ ದೇವ್ರೆ, ಆಮ ನಾನು ಸತ್ತೋಗಿನೇ ಹಂಗೆ ಕಳಕತ್ತೀರಿ? ಅಂದ್ರೆ ಅಷ್ಟು ದುಃಖ ಆಗ್ಬಿಡ್ತವ ನನಗೆ, ಅಷ್ಟು ದುಃಖ ಆಗಿಬಿಡ್ತ. ಆಹಾ ಮುದುಕಿ, ಏನು ಓವರ್ ಆ್ಯಕ್ಟಿಂಗ್ ಮಾಡ್ತೀಯ? ಅಲ್ಲ, ಆದರೂ ಸ್ವಲ್ಪರ ಹುಷಾರಿರ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ನನಗೆ ಗಾಯತ್ರಿ. ಹೇಳಿ ನೀನ ನೋಡೋಣ. ಅಯ್ಯೋ ದೇವ್ರೆ, ಹಿಂಗೆ ಕಾಲು ಮುರ್ಕೊಂಡು ಕೋಳಿಗತ್ತೆ ಆಯ್ಕ, ಕಾಲು ಮುರ್ದು ಕೋಳಿಗತ್ತೆ ಬಿದ್ದಿಯಲ್ಲೇ ನೋಡಿದ್ರೆ ಇಷ್ಟು ಬೇಜಾರಾಕಿತ್ತು ನೋಡತ್ತಾಗ. ಅದಕ್ಕೆ ನಿನಗಿಷ್ಟ ಅಂತೇಳಿ ರುಚಿಯಾಗಿ ಒಟ್ಟು ಅಡುಗೆ ಮಾಡ್ಕೊಂಬರ್ಬೇಕು ಅಂದ್ಕೊಂಡೆ. ಆಗಲೇ ಇಲ್ಲ. ಏನು ಮಾಡ್ತಿ ಹೇಳಿ ಕೆಲಸದಾಗ? ಅದಕ್ಕೆ ನಿಂಗೇನು ಇಷ್ಟ ಏನಿಲ್ಲ ಅಂತ ಗೊತ್ತಾಗ್ಲಾರ್ದನ ನನಗೆ ತಿಳಿದಿದ್ದೆಲ್ಲ ಅಂಗಡಿ ಪಳಾರನ್ನ ತೊಗೊಂಡು ಬಂದೀನಿ. ಹಣ್ಣದು ತಂದೆ, ನೀ ತಿನ್ನು ದಷ್ಟು ಪುಷ್ಟ ಆಗ ಮೈಯಾಗಲಾಗತ್ತೆ ಇದಾಗಲಿ ಎಲಬು ಕೂಡ್ಲಿ ಏನು. ಆಯ್ತು ತೋರಿ. ಹೆಂಗೆ ಬಿದ್ದೆ ಗಾಯತ್ರಿ, ಹೆಂಗೆ ಬಿದ್ದೆ? ಅಮ್ಮ ನೀವು ಮೊದಲು ಅಳದ್ ನಿಲ್ಲಿಸ್ರಿ ಎಲ್ಲ ಹೇಳ್ತೇನೆ. ಅಳ್ಳಾರ್ದ ಹೆಂಗಿರ್ಲಿ ಹೇಳು. ನಿನಗೆ ಹಿಂಗಾಗೈತೆ ಅಂದಮೇಲೂ ಇಷ್ಟು ಸಂಕಟಕತ್ ನನಗೆ. ವಾಯ್ವಾ, ಒಂಥರ ಕಣ್ಣ ಕತ್ಲು ಗುಡಿಸ್ದಂಗೆ ಅಥವಾ ಸುದ್ದಿ ಕೇಳಿ ನನಗಂತರು. ಅಯ್ಯೋ ಪಾಪ, ತಲೆ ತಿರುಗಿ ಬಿದ್ದೆ ಬಿಟ್ರೆ? ಸುಮ್ಕುದ್ರೆ ಹಾಡ್ಬಿಟ್ಟು ತಲೆ ತಿರುಗಿ ಬೀಳೋದಲ್ಲ, ಭಾಳ ಟೆನ್ಷನ್ ಬಿ ಪಿ ಹೈ ಏರಿ ಇಳಿದು ಬಿಡ್ತು. ಬಿ ಪಿ ಲೋ ಆದರೆ ಬದುಕಲ್ಲ ಅಂತಾರಲ್ಲ, ಮತ್ತೆ ನೀವು ಬದುಕಿರಿ? ಏಯ್ ಹಂಗಲ್ಲದ, ಅಂದರೆ ಅಷ್ಟು ಕಣ್ಣು ಕತ್ಲು ಗುಡಿಸ್ದಂಗಾಗಿ ಸಾಕಾಗಿ ಮತ್ತೆ ನಾನೇ ಸಮಾಧಾನ ಮಾಡ್ಕೊಂಡೆ. ಇಲ್ಲಿ ಸ್ವಲ್ಪ ದೊಡ್ಡವ್ರು ಮಾತಾಡಕತ್ತಾರ, ಸುಮ್ನಿರ್ ಲಕ್ಷ್ಮಿ. ಅದೆಲ್ಲ ಆಕಿಗೆಲ್ಲಿ ಗೊತ್ತೈತೆ? ಅಲ್ಲ, ನಾನು ಸುಮ್ಮನೆ ನಿಂತಿಲ್ಲನ ಲಕ್ಷ್ಮಿ ಇಲ್ಲಿ? ಸುಮ್ಮನಿರು. ದೊಡ್ಡವ್ರು ಮಾತಾಡೋ ಹೊತ್ನಾಗ ನಾವು ಸ್ವಸ್ಥರಾದವರು ಸುಮ್ಮನಿರ್ಬೇಕು, ಗೊತ್ತನ? ಅವ್ರು ಏನು ಹೇಳ್ತಾರೆ ಅಷ್ಟೇ ಮಾಡ್ಬೇಕು. ಹಾಳಾಗೋಗ್ರಿ ಮಾತಾಡ್ಕೊಂಡು. ಏನೋ ಕಿಡ್ಡಿ ಮಾಡಕ್ಕೆ ಬಂದಾಳಿಲ್ಲಿ ನೋಡು. ಇಂಥ ಎದ್ಲಗಟ್ಟದಾಗ ಹೆಂಗದಿಯ ಗಾಯತ್ರಿ ನೀನು? ಇವ ಎಂಥ ಬಿಡಾಡಿ ಸೊಸಿ ಕೂಡಿದ್ಲ ಯವ್ವ ನಿನಗೆ. ಎಂಥ ಪಿಸರಿ ಅದು ಹುಚ್ಚಡಿಸೋದನ್ನ ಅದನ್ನ ಎದಕ್ಕೆ ಸೊಸಿ ಮಾಡ್ಕೊಂಡಿದ್ದಿ ಅಂತ ನಾನು ಅತ್ತಾಗ ಎಷ್ಟು ಹೇಳಿದೆ ನಿನಗೆ, ಬೇಡ ಬೇಡ ಅಂತೇಳಿ. ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು? ಏನು ಮಾಡೋದಮ್ಮ, ಎಲ್ಲ ನನ್ನ ಕರ್ಮ. ನನ್ನ ಕರ್ಮಕ್ಕೆ ನನಗೆ ಒಳ್ಳೆ ಸ್ವಸ್ಥರ ಕೂಡಲಿಲ್ಲ. ಅಯ್ಯೋ ಈಕಿ ಹೆಣ ಚೆಂದಾಗಲಿ, ಒಳ್ಳೆ ಸೊಸಿ ಕೂಡಲಿಲ್ಲ ಅಂದರೂ ನಂಗೆ ಬೇಜಾರಾಕಿದ್ದಿಲ್ಲ, ಒಳ್ಳೆ ಸ್ವಸ್ಥರ ಕೂಡಲಿಲ್ಲ ಅಂತಾಳಲ್ಲ. ತೋ ಪಾಪ, ಹಂಗೆ ಬೇಡ. ಚಲೋರಿಗೆ ಚಲೋ ಕೂಡೋದಿಲ್ಲ. ಈಗ ನನಗೆ ನೋಡಿದ್ದೀನಿ ಎಂಥ ಮನಿ ಮುರ್ಕ ಸಿಕ್ಕತ್ತಿಗೆ ಬೀಗ್ತಿ ಮಗಳು. ಅಯ್ಯೋ, ನಾನು ಯಾಕೆ ನಮ್ಮ ತಮ್ಮನ ಮನೆಗೆ ಇರ್ತೇನಂತ ಮಾಡಿ ನಮ್ಮ ತಮ್ಮನು ಏನನ್ನಲ್ ಬಿಡು, ನಾನು ಹಡತಾಯಿ ಅಂತ ಅನ್ಕೊಂಡನವ. ಅಲ್ಲ, ಹಂಗೆ ನಾನು ಅವ್ನು ಸಾಕಿ ಬೆಳೆಸಿ ಇಷ್ಟು ದೊಡ್ಡವನು ಮಾಡಿ ಇಷ್ಟೆಲ್ಲ ಅವ ರೊಕ್ಕ ರೂಪಾಯಿ ಹೆಸರು ಕಂಪ್ನಿ ಎಲ್ಲ ಮಾಡ್ಬೇಕಾದ್ರೆ ಕಾರಣ ಯಾರ? ನಾನೇ. ಆ ಕೃತಜ್ಞತೆ ನಮ್ಮ ತಮಗೆ ಭಾಳ ಐತಿ. ಅದಕ್ಕೆ ಅವ ನನ್ನ ಮ್ಯಾಗ ಅಷ್ಟು ಜೀವನ ಇಟ್ಟಾನ. ನಾನಂದ್ರೆ ಅಕ್ಕ ನೀ ಇಲ್ಲೇ ಇರು, ನಾ ಎಲ್ಲಿ ಹೋಗ್ಬೇಡ ಇಲ್ಲೇ ಇರು ಅಂತಾನ. ಅದೊಂದು ಚಲೋ ಆಯ್ತು. ನಾನು ನನ್ನ ಮನೆಗೆ ಹಾಕಿರೋದಿಲ್ಲ ಅಂದ್ರೆ ನನ್ನ ಸೊಸಿ ಅದಳಲ್ಲಕ್ಕಿ ಪವ್ವಿ, ಅದ್ರ ಮಸಡೆ ಆಗ ನಾ ಮದ್ದರಿಲಿ ಒಂದು ಈಟು ಚಲೋ ನೋಡ್ಕೊಳ್ಳೋದಿಲ್ಲ. ಅದು ತಾಯಿ ಅಂತ ಮಗಳು, ನೂಲಿ ಅಂತ ಸೀರೆ ಅನ್ನಂಗೆ ನಾ ಆಕಿನೂ ಹಿಂಗೆ ಇಂಥವ ಮಾಡಿ ಬಂದುಬಿಟ್ಲು. ಇದು ನನ್ನ ಮಗನ ಬೆನ್ನ ತೊಗೊಂಡು ರೊಕ್ಕ ರೂಪಾಯಿ ಆಸೆಕ್ಕೆ ಲಗ್ನ ಮಾಡ್ಕೊ ಅಂತ ಅವ್ನು ಹಿಂದೆ ಬಿದ್ದು ಅವ್ನು ಮಳ್ಳು ಮಾಡಿ ಹೊಟ್ಟಿಲೆ ಆಮೇಲೆ ಲಗ್ನ ಆಯ್ತು. ಹೌದು, ಹೇಳಿದ್ರಲ್ಲ ನೀವು. ಏನು ಮಾಡೋದೆಲ್ಲ ನನ್ನ ಕರ್ಮ. ಒಟ್ನ್ಯಾಗ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟತಿ ನನಗೆ. ಕೂಡ ಬೀಗರು ಅಂಥವ ಕೂಡಿದ್ವು, ಸ್ವಸ್ಥ್ಯಾರು ನೆಟ್ಟಗೆ ಸಿಗಲಿಲ್ಲ. ಗಂಡರ ಬರಬರಿ ಅದನ್ನ, ಗಂಡನೂ ಬರಬರಿ ಆಗಲಿಲ್ಲ. ಇತ್ತಾಗ ಮಕ್ಕಳೂ ಮಾತು ಕೇಳಲಿಲ್ಲ. ಬಂದು ಸ್ವಸ್ಥ್ಯಾರ ಅವು ಅಂತರು ಬಿಡು ಹಕ್ಕನಾಕ. ಅಯ್ಯೋ ದೇವ್ರೆ, ನಮ್ಮ ಅವ್ವ ಬೈಯಾತ್ಲ. ಹೌದು. ಈಗೇನ ನೀ ಎಲ್ಲಿ ಹೊರಗೆ ಹೋಗಿಲ್ಲ ಅಂತಲ್ಲ, ಎಲ್ಲ ಮಹಿಳಾ ಸಂಘದಾಗೆಲ್ಲ ಶುದ್ಧಿಯಾಗಿ ಭಾಳ ಬೇಜಾರಾಗೈತಿ ಅಂದ್ರಪ್ಪ. ಏನು ಮಾಡೋಕ್ಕತ್ತ ಹೇಳ್ರಿ? ನಿಮ್ಮ ಬೀಗ್ತಿ ನನ್ನ ಜೀವನನೇ ಹಾಳು ಮಾಡಿದ್ಲಲ್ಲ. ಅಯ್ಯೋ ದೇವ್ರೆ, ನಿನ್ನ ಜೀವನ ಅಷ್ಟೇನ? ನನ್ನ ಮನೆ ಬಿಡಿಸಾಳಾಕಿ ನೀ ಹೇಳ್ತಿ ಅತ್ತಾಗ. ನಮ್ಮ ಬಾಳೆನೂ ಹಾರ್ಗೆಟ್ ಸಿಟ್ಟಾಳ. ನಿಂದೊಂಥರ ಆದ್ರೆ ನಂದೊಂಥರ. ಅಯ್ಯೋ, ಅಷ್ಟು ದೂರ ಯಾಕೆ? ಈ ಲಕ್ಷ್ಮಿ ಇದ್ರ ಅಕ್ಕ ಪಾರ್ವತಿ ಐತಲ್ಲ, ಅದ್ರ ಗಂಟೆ ಎಳ್ಳಿ ಆದಂತರೂ ಉರಿತೈತಿ ಒಂದು ಬರ. ಉಂಡುರಿ ಅಂದ್ರೆ ರೂಪಾಯಿ ಸುರಿತಾಳೆ ನಮ್ಮ ತಮ್ಮನ ಮನ್ಯಾಗ. ನಮ್ಮ ತಮ್ಮ ನೆಂತಿ ಪಾಪದ್ವ ಗೋವಿನಂತವು ಏನೇನೇನೇನೇನೇನೇ ತಿಳಿಯಂಗಿಲ್ಲ ನೋಡವಕ್ಕೆ. ಅಂಥ ಹಸುಗುಸಿನೂ ಅವಕ್ಕಷ್ಟನೇ ಮಾಡ್ತಾಳಕ್ಕೆ, ಗೊತ್ತನ? ಇನ್ನೂ ನೀನು ನೋಡಿದ್ರೆ ಬಾಯಿ ಮಾಡ್ತಿ, ಬಟ್ರಗಿತ್ತಿ ಹಂಗೆ ಎತ್ತಬೇಕ ಚೀರಾಡ್ತಿ, ಬಾಯಿಗೆ ಬಂದಂಗೆ ಅಂತಿ ಮಾಡ್ತಿ, ಮುಲಾಜಿಲ್ದಂಗೆ ಮರ್ಯಾದಿಲ್ದಂಗೆ ಮಾತಾಡ್ತಿ, ಎತ್ತಬೇಕತ್ತ ಹೆಟ್ತಿ. ನಿನ್ಗೆ ಅಂದ್ರೆ ಒಂದು ಮಾತು ಅಂಥದ್ದು ನಮ್ಮ ತಮ್ಮ ನಿಂತಿ ಬಂಗಾರದಂಗೆ ಇದ್ದಿದ್ವ ಅವರಿಗೆ ಒಂದೊಂದು ಸಲ ಹೊಳ್ಳಿ ಮಾತಾಡೋ ಲೆಕ್ಕಕ್ಕಿರ್ತಾಳಕ್ಕೆ, ಗೊತ್ತನು? ನಾನಂತರೂ ಬಾಯಿ ಬಿಟ್ರೆ ಬಾಯೇ ಮುಚ್ಚಿಸ್ತಾಳ. ನನಗೆ ಬಟ್ರಗಿತ್ತಿ ಬಾಯಿ ಮಾಡ್ತಿ ಅಂತಾಳಲ್ಲಿಕ್ಕೆ ಈಕೆ ಎದಕ್ಕೆ ಬಂದಿದ್ದಾಳ ಅಂತ ನಾನಿಲ್ಲಿ.
ಹೆಂಗವ ಚಲೋ ನೋಡ್ಕೊಂತಾರ ಇವ್ರಿಬ್ರು ಸ್ವಸ್ತ್ಯಾರ? ಏನು ಚಲೋ ನೋಡ್ಕೊಳಲ್ಲ ಅಂತಂದ್ರೆ ಈಕಿನ ನೋಡ್ಕೊಂತಾಳ ನನ್ನ ರೇಂಜಿಗೆ ಕೇಳ್ತಾಳ. ಅದು ಕರೆ ಅನ್ರಿ, ನಾನು ಬಟ್ರಿಗಿತ್ತಿ ಹೆಂಗೆ ಬಾಯ್ ಮಾಡ್ತೀನಿ. ಪಾಪ ನೀವು ಭಾಳ ಒಳ್ಳೆಯವರು. ಪಾಪ ಬಾಯಾಗ ಬಳ್ಳಿಟ್ರೆ ಕಚ್ಚಕ್ಕೆ ಬರಂಗಿಲ್ಲ. ಬೀಗ್ರಿಗೆ ಮರ್ಯಾದೆ ಕೊಡ್ತೀರಿ, ಬಂದು ಸ್ವಸ್ತ್ಯಾರಿಗೆ ಮರ್ಯಾದೆ ಕೊಡ್ತೀರಿ, ಎಲ್ಲರಿಗೂ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀರಿ. ನಿಮ್ಮಂತರಿಗೆ ಹಿಂಗೆ ಆಗಬಾರ್ದಾಗಿತ್ತು ಬಿಡು. ಭಾರಿ ಒಳ್ಳೆ ಮನುಷ್ಯಾಳು, ದೇವ್ರಂತ ಮನುಷ್ಯಾಳು ನೀವು. ಪಾಪ ಸುಳ್ಳ ಅಲ್ಲ ಅದೇನ. ಅದು ಕರೆ ಅನ್ನುವ. ಏನು ನಮ್ಮ ಒಳ್ಳೆತನ ನಮ್ಮಲ್ಲಿ ಇರ್ತೈತಿ, ನಮಗೆ ಕೆಟ್ಟದಾರು ಮಾಡಿದವರಿಗೆ ಅವ್ರಿಗೆ ತಿರುಗ್ತೈತಿ. ನಿನಗೆ ಒಂದು ಮಾತು ಹೇಳ್ಬೇಕಿತ್ತು ಗಾಯತ್ರಿ. ಹೇಳ್ರಿ ಅಮ್ಮ, ಅದಕ್ಕೇನಂತ. ಇದು ಸೊಪ್ಪಣಿಕ ಹೋಗಿ ಒಂದು ಸ್ವಲ್ಪ ಚಾ ಮಾಡ್ಕೊಂಬರೋ. ಏನೋ ಮಾತಾಡ್ಬೇಕ ಏನ, ಅದಕ್ಕೆ ನನ್ನ ಮೆಲ್ಲಕ್ಕೆ ಸಾಗ ಹಾಕಕತ್ತಾರ. ಇರಲಿ ನಾನು ಹೋಗಲ್ಲ, ಇಲ್ಲೇ ಕದ ಕಡೆ ನಿಂತು ಕೇಳಿಸ್ಕೊಂತೀನಿ. ಹೋದ್ಲ ನಿನ್ನ ಸೊಸಿ? ಹೋದ್ಲಲ್ಲ. ಯಾಕೆ ನೋಡೋ, ನಾ ಅಂತೀನಿ, ನೀನು ಆ ಲಕ್ಷ್ಮಿಗೆ ಬೈಯೋದಕ್ಕೆ, ಲಕ್ಷ್ಮಿಗೆ ಮರ್ಯಾದಿಲ್ದಂಗೆ ಮಾತಾಡೋದಕ್ಕೆ ಅಂದರೆ ಅವ್ರ ಪರ ಆಗ್ಬೇಕಲ್ಲ ಎಲ್ಲ. ಈಗ ನಿನ್ನ ಗಂಡನ ನಂತರ ಕಸ್ಕೊಂಡಾತು, ಮನೆ ಆಡಾಳ ಇನ್ನೂ ಸಿಕ್ಕಿಲ್ಲಲ್ಲ, ಅದಕ್ಕೆ ಎಲ್ಲ ತನ್ನಂತ ಮಾಡ್ಕೊಳಕ್ಕೆ ನಾ ಅಂತೀನಿ ಪಿಲ್ಯಾನ್ ಮಾಡ್ಯಾರ ಇವರು. ಆ ಲಕ್ಷ್ಮಿ ಮನೆ ಅನ್ನೋರು ಪಿಲ್ಯಾನ್ ಮಾಡ್ಯಾರ. ಮತ್ತು ನಾನು ಹಿಂಗೆ ಅಂದೆ ಅಂತ ಹೇಳಬೇಡ, ನಮ್ಮ ಬೀಗ್ತಿದ್ದಾಳಲ್ಲ ಬಾರಿ ಹಾಕನಾ ಕಡಿಬಿಟ್ಟು. ತಟ್ಟಾಗಿ ನಿಲ್ಲೋದಲ್ಲ, ಬುಟ್ಟಾಗಿ ನಿಲ್ಲೋದಲ್ಲ, ಕೈ ಕಾಲಾಟ ಬಾಲ ಬಂಗಡಿ. ತಾರಾ ತಿಗಡಿ ಅಂದ್ರೆ ತಾರಾ ತಿಗಡಿ. ಇಷ್ಟು ನಸುಗುನ್ನಿ ಕಾಯದಾಳಂದ್ರೆ ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲಷ್ಟಿದ್ರೆ ಮರಿ ಮತ್ತೆ ಅಂದೆ ಅಂತಾಳಕ್ಕೆ ಅಂತ ಪಿಸರಿ ಗೊತ್ತ ನಿಂಗೆ. ಅಯ್ಯೋ ಅಯ್ಯೋ ಅಯ್ಯೋ, ಭಾರಿ ಭಾರಿ ಬಿಡಾಡಿ. ಆಕಿ ಏನ ಮಾಟ ಮಾಡ್ಸಾಳ. ಈಗ ನೋಡು, ನಿನ್ನ ಗಂಡ ಕಾಲು ಮುರಿದು ನಾಯಿ ಗತ್ತೆ ಕುಂತೀನಿ ಪಾಪ. ಕಾಲು ಮುರಿದು ನಾಯಿ ಕುಂತಂಗೆ ಕುಂತರು ನೀನು ಬಿಟ್ಕೊಟ್ಟು ಆಕಿ ಮನೆಗೆ ಹೋಗಿ ಬರ್ತಾನ ಅಂದ್ರೆ ತಿಳ್ಕೊ ನೀನು ಎಷ್ಟರ ಮಟ್ಟಿಗಕ್ಕಿ ಅವನ್ನ ಮದ್ದು ಹಾಕಿ ಏನು ನಿಂಬೆ ಹಣ್ಣು ತಲೆಗೆ ತಿಕ್ಕಿರ್ಬೇಕು, ವಿಚಾರ ಮಾಡು. ಅಲ್ಲ, ನಾನು ನೋಡಕತ್ತೇನೆ ಆಗಲಿಂದ ನೀವು ನನಗೆ ಬೈತಾ ಇದೀರಿ. ನಿನ್ನ ಮಕ್ಕದ ಮದ್ದರಿಲಿ ನಿನ್ಗೆ ಯಾರು ಬೈದಾರ? ನಿನ್ನ ಮಕ್ಕ ಅಲ್ಲಿ ನಿನಗೆ ಬೈದು ಏನು ಮಾಡಲಿ ಹೇಳಾಕತ್ತಿರೋದು. ಈಗ ನೋಡಿ, ಕಾಲು ಮುರ್ಕೊಂಡು ಕುಂತು ನಾಯಿ ಕುಂತಂಗೆ ಕುಂತಿ ಇಲ್ಲ ಮೂಲ್ಯಾಗ ಒಂದು ಬತ್ತಲೆ ಅದನ್ನು ಹೇಳಿತ್ತು. ಬೈತಾರಂತ, ಬೈದು ಹೇಳಾರ ಬುದ್ಧಿ ಬದುಕ ಕೇಳ್ತಾರಂತ ತಿಳ್ಕೊ. ನಿನ್ನ ಮ್ಯಾಗ ಏನು ನಂಗೆ ಪ್ರೇಮ ಇಲ್ಲನು, ಪ್ರೀತಿ ಇಲ್ಲನು? ಎಷ್ಟು ನಾನು ನಮ್ಮ ಗಾಯತ್ರಿ ಅಂತೇಳಿ ಅಲ್ಲಿಂದ ಕಷ್ಟಪಟ್ಟು ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೊರಗಿಂದಾದ್ರೂ ತೊಗೊಂಡು ಬಂದೇನು ಗೊತ್ತನ. ತಾವತ್ತೇನಿ ನನಗೆ ಹಿಂಗೆ ಅಂದ್ಬಿಟ್ಟೆಲ್ಲ ಗಾಯತ್ರಿ, ಭಾರಿ ಮನ್ಸಿಗೆ ನೋವಾತವ, ನನಗೆ ಭಾರಿ ನೋವಾತು. ನಿನಗಿಷ್ಟು ಬೇಜಾರಾಗದಾದ್ರೆ ಹೊಕ್ಕನವ ನಾನು. ಅಲ್ಲ ಇರಲಿ ಬಿಡ್ರಿ ಅಮ್ಮ, ನಾನು ಹಂಗೆ ಹೇಳಲಿಲ್ಲ. ನೀವು ಆಗಲಿಂದ ಯಾಕೆ ಒಂಥರ ಬೈದಂಗೆ ಮಾಡಿದ್ರಪ್ಪ. ನಾನು ಬೈದಿದ್ದು ನಿನ್ನ ತಲೆಯಾಗ ಹೊಂಟೈತಿ, ಏನು ಹೇಳತ್ತೀನಂತ ನಿನ್ನ ತಲೆಯಾಗ ಹೋಗ್ವಲ್ತು. ಅಲ್ಲ, ಮಾಟ ಮರಡಿ ಮಾಡ್ಸಾಳಕ್ಕಿ ನಮ್ಮ ಬೀಗ್ತಿ. ಬೀಗದ ಕೈ ಅನ್ಕೊಂಡು ತಲೆ ಹಿಡಿಸ್ತಾಳಕ್ಕಿ. ಹೌದೌದು, ನೀವು ಹೇಳೋದು ಯಾಕೋ ಸರಿ ಅನ್ನಿಸ್ತಾ ಐತಿ. ಆದರೂ ಈಗಿನ ಕಾಲದಾಗ ಇವೆಲ್ಲ ಮಾಡ್ತಾರ ನಮ್ಮ. ಅಯ್ಯ, ಯಾ ಕಾಲ ಆದ್ರೇನು, ಯಾ ಕೈ ಆದ್ರೇನು? ಸುಮ್ಮನಿರು ನೀನು. ಮಾಡಿಸರಿಗೇನು ಮಾಡಿಸ್ತಾರ? ಕಾಲು ಕೈಯೆಲ್ಲ ಅವ್ರು ತಲೆ ಕೆಡಿಸ್ಕೊಂತಾರಂತ ಮಾಡಿ ಏನು? ಇಲ್ಲೋಡೆ, ಈಗ ಆತಡಿ, ಈಗ ನಾ ಹಂಗೆ ಕೇಳ್ತೇನೆ. ಈಗ ನಾನೊಬ್ಬ ಮಂತ್ರವಾದಿ ಅಂತ ತಿಳ್ಕೊ. ನಾನೇನು ಮಾಡ್ತೀನಿ, ನನ್ನ ಮಕ್ಕಳಿಗೂ ಕಲಿಸ್ತೀನಿ. ಅವ್ರೇನು ಮಾಡ್ತಾರೆ, ಅವ್ರ ಮಕ್ಕಳಿಗೂ ಕಲಿಸ್ತಾರೆ. ಅಲ್ಲಿಗೆ ನಂಗೆ ಪೀಳಿಗೆ ಮುಂದುವರಿತಾ ಇರ್ತೈತಿ. ಹಂಗೆ ಈಗ ಇವ್ರು ಹೋದವರು ತಲೆಮಾರಿಂದ ಕಲ್ತಾರ ಯಾರಿಗೆ ಗೊತ್ತು? ಹೌದಿಲ್ಲ, ಇದನ್ನು ವಿಚಾರ ಮಾಡ್ಬೇಕಾಕತಿ. ಏನ ನೋಡು, ನೀನೇ ವಿಚಾರ ಮಾಡು, ಏನು ಮಾಡಿಸಿದ ಕರೆ. ನಾ ಅಂತೀನಿ, ಈ ಲಕ್ಷ್ಮಿ ಪಟಕ್ನ ಏನಾರ ಕೊಟ್ಟರೆ ತಿನ್ನಕ್ಕೆ ಹೋಗ್ಬೇಡ, ಪಟಕ್ನ ಏನಾರ ಕುಡಿಯಾಕೆ ಕೊಟ್ಟರೆ ಕುಡಿಯಾಕೆ ಹೋಗ್ಬೇಡ, ಪಟಕ್ನ ಏನಾರ ಹೇಳಿದರೆ ಕೇಳಕ್ಕೆ ಹೋಗ್ಬೇಡ. ಪಟಕ್ನ ನಾನು ತಲೆ ಬಾಸ್ತೀನಿ, ಅರ್ಬಿ ಹೋಗಿತೀನಿ, ಉಗುರು ತೆಗಿತೀನಿ, ಕಾಲು ಚಿಕ್ತೀನಿ, ಕೈ ಚಿಕ್ತೀನಿ ಅಂದ್ರೆ ಪಟಕ್ನ ಹ್ಞೂ ಅನ್ಬೇಡ. ಅಯ್ಯೋ ದೇವ್ರೇ, ಅಂತೂ ಇಂತೂ ಈ ಕಮಲಕ್ಕಾರ ಬಂದು ಒಳ್ಳೆ ಕೆಲಸ ಮಾಡಿದ್ರು. ಈ ಮುದುಕಿ ಎಲ್ಲ ಲಕ್ಷ್ಮಿ ವಿರುದ್ಧವಾಗಿ ಹೇಳ್ತಾ ಇದ್ದಾಳ. ಲಕ್ಷ್ಮಿ ಗತಿ ಅದೋ ಗತಿ. ಇಲ್ಲೋಡು, ಆ ಲಕ್ಷ್ಮಿಗೆ ಇತ್ತಾನು ಚುಜಿ ತೆಗೆದು ಇತ್ತಾಗ ಇಡು ಅಂತ ಹೇಳ್ಬೇಡ. ನಿಂದು ಕೆಲಸನ ಎಲ್ಲ ಸೌಪಣಿಕ ಕಡೆ ಮಾಡಿಸ್ಕೊ. ಎಲ್ಲ ನಿನ್ನ ಅರ್ಬಿ ಒಗೆಯೋದ್ರಿಂದ ಹಿಡಿದು ಕಸ ಕಲ್ಲು ಮಾರಿ ತೊಳ್ಕೊಳ್ಳೋದಕ್ಕೆ ತಲೆ ಬಾಚ್ಕೊಂಡು ಕೂದಲ ಅದನ್ನು ಒಯ್ದು ಅದು ಕಸದ ಬುಟ್ಟಾಗ ಹಾಕಿ ಬರೋ ಮಟನು ಏನು ಅದನ್ನು ಸಿಗ್ಲಾರ್ದಂಗೆ ಇಡು. ಮತ್ತೆ ಹಾಗೆಲ್ಲ ಮಾಡೋದನ್ನೆಲ್ಲ ಸೌಪಣಿಕಾಗ ಹೇಳ. ಅಯ್ಯೋ 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 ಅಯ್ಯೋ, ಈ ಮುದುಮೂಳಿ ಬಂದು ಒಳ್ಳೆ ಕೆಲಸ ಮಾಡಲಿಲ್ಲಪ್ಪ. ಇದ್ದಿದ್ದು ನನ್ನ ಕೆಲಸ ಜಾಸ್ತಿ ಮಾಡಿದ್ಲು. ಅಲ್ಲ, ಹಂಗಾರೆ ಎಲ್ಲ ಕೆಲಸ ನಾನು ಮಾಡ್ಬೇಕಾ? ಇವು ಮೊದಲು ನಮ್ಮ ಅತ್ತಿ ನನ್ನ ಕಡೆನೇ ಮಾಡಿಸ್ತಾಳ. ಈಗ ಇಂಥದ್ದು ಬೇರೆ ಈಕಿ ತಲೆಯಾಗಿ ತುಂಬಿದ್ಲು. ನನ್ನ ಗತಿ ಅದೋ ಗತಿ. ಏನು ನೀವು ಕೇಳಿಸ್ಕೊಳಕತ್ತೀರಿ? ಏನಿಲ್ಲ, ಚಾ ತೊಗೊಂಡೋಗೋಣ ಅಂದೆ. ಮಾತಾಡತ್ತಿದ್ರಲ್ಲ, ಮಾತು ಮುಗಿತಾ ಇಲ್ಲ ಅಂತ ಕೇಳಿದೆ ಅಷ್ಟೇ. ನಡಿ, ಚಾ ಸೋಸ್ತೇನೆ. ಸರಿ ಆತ. ಅಲ್ಲ, ಇಲ್ಲೊಂಚೂರು ಮಾತಾಡಕ್ಕೆ ಕುಂತೇವಿ, ಆಗಲೇ ಪುಟಕ್ಕೆ ಬರ್ತೀಯಲ್ಲ, ಏನು ಬೇಕಾಗಿತ್ತ? ಅಯ್ಯೋ ಅಮ್ಮ, ನಿಮ್ಮನ್ನು ಕೇಳಿ ತೊಗೊಳಕ್ಕಿದೆ. ನಿಮ್ಮ ನೀನ ನಂಗೇನಾರ ಬೇಕಾದ್ರೆ ನಾನೇ ತೊಗೊತೇನಪ್ಪ. ನಾನು ಅತ್ತಿಯರಿಗೆ ಏನಾರ ಬೇಕಾ ಅಂತ ಕೇಳಕ್ಕೆ ಬಂದೆ. ಬೇಡ ಬೇಡ ಬೇಡ, ನಂಗೇನು ಬೇಡ. ನೀ ಕಾಲೇಜ್ಗೆ ಹೋಗಿಲ್ಲ ಇವತ್ತು? ನಿನ್ನೆ ಹೋಗಿ ಬಂದೆ, ಇವತ್ತು ಹೋಗಿಲ್ಲ, ನಾಳೆ ಹೋಗೋಣ ಅಂತ. ಹೋಗಿ ಕೆಲಸ ಮಾಡ್ಕೋಗಿಲ್ಲ, ನಿಂತೇ ಮಾಡ್ತಿ. ಆಯ್ತು. ನೋಡ್ದೇನ ಹೆಂಗೆ ಬರ್ತಾಳ ಪಿಟಕ್ ಅಂತೇಳಿ. ಇಷ್ಟು ನೀ ಬೈದರೂ ಬರ್ತಾಳ, ಏನು ಬೇಕು ಅಂತ ಕೇಳಕ್ಕಂದ್ರೆ ತಿಳ್ಕೊ. ನೀನು ಏನೋ ಮಾಡಿಸೇ ಕೊಡ್ತಾ ಇದ್ದಾಳೆ ನಿನಗೆ. ನೀನು ಮಂಕ್ ಮೂದೇವಿ ಥರ ಸುಮ್ ಕುಂದ್ರು ಬೇಡ. ಎದ್ದೇಳು.
ಏನ ನೀನು ಒಳ್ಳೇದಕ್ಕಂತ ಹೇಳ್ತಾನೆ ನೋಡವ, ಅಷ್ಟೇ. ನೀ ಚಲೋ ಇರ್ಬೇಕು. ವಾ ರುಕ್ಮಿಣಿ ಬರ್ಲಾರ್ದ ಅಶ್ವಿನಿ ಭಾಳ ತೊಂದರೆ ಆಗೈತವ. ಏನು ಮಾಡೋದಮ್ಮ, ಯಾರು ಸಿಗವಲ್ರಲ್ಲ. ನಾನು ಇವಾಗ ಅಷ್ಟು ಬಂಡೆ ತಿಕ್ಕಿದೆ. ಅದ ಪಾಪ ನೀನು ತಿಕ್ಕಾಕತ್ತಿದ್ದಿ ನೋಡಿದೆ. ನಾನಾರ ಏನು ಮಾಡ್ಲವ. ನನಗೂ ಒಬ್ಬಕಿಗೂ ಕೆಲಸ ಒಂದು ಭಾಳ ಆಗಿಬಿಡ್ತೈತಿ. ಹಾಗಾಗಿ ಮಾಡಕ್ಕೆ ಬರ್ಬರ್ತಾ ವಯಸ್ಸಲ್ಲ ನೋಡು. ಮನೆಗಿದ್ದು ಸಹಾಯ ಮಾಡ್ಬೋದಪ್ಪ, ಅಂಗಡಿಗೆ ಹೋಗೋದು ಬಿಟ್ಟು ಏನಲ್ಲಿ ಹೋಗ್ಲೇಬೇಕಂತ ಏನಿಲ್ಲ. ಮಿಸ್ ನಂದಿನಿ, ನಾನು ಅಂಗಡಿಗೆ ಹೋಗೋದು ಬಿಟ್ಟು ಮನೆಯಾಗಿದ್ದು ಸಹಾಯ ಮಾಡ್ಬೋದು. ಆದರೆ ನೀನು ಅಂಗಡಿಗೂ ಹೋಗಲ್ಲ, ಎಲ್ಲೂ ಹೋಗಲ್ಲಲ್ಲ, ಮನೆಯಾಗೆ ಇರ್ತೀನಿ, ಮಾಡಲ್ಲ ಸಹಾಯ. ನಾ ಕೆಲಸ ಬಿಡೋ ಬದಲಿ ಕೆಲ್ಸಕ್ಕೆ ಹೋಗಕ್ಕೆ ನೀ ಕೆಲಸ ಇಲ್ದ ಕುಂತಿರ್ತೀಯಲ್ಲ, ನೀನೇ ಮಾಡು, ಏನಾಗೋದೈತಿ. ಅವ ನನಗೂ ಹೊಳ್ಳ ಬಳ್ಳ ಈ ಮಾತು ಕೇಳಿ ಸಾಕಾಗತ್ತಗ. ಎಷ್ಟಂತ ಅವಮಾನ ಅನ್ಭವಿಸೋದತ್ತಾಗ. ನಾನು ಎಲ್ಲರೂ ಕೆಲ್ಸಕ್ಕೆ ಸೇರ್ಬೇಕಂತ ಮಾಡೀನಿ. ಸಾಕು, ನಾ ಕಲ್ತಿರೋದಕ್ಕೆ ನನ್ನ ಕೆಲಸ ಸಿಗ್ತೈತಿ. ನಾ ಇನ್ಮೇಲೆ ಅಪ್ಪನ ಆಫೀಸ್ನಾಗ ಹೋಗ್ತೀನಿ. ಅಪ್ಪ ಅಣ್ಣ ಬಂದ್ಯಾ? ಸರಿ, ನಾನು ಇನ್ಮೇಲಿಂದ ನಿನ್ನ ಜೊತೆಗೆ ನಿನ್ನ ಆಫೀಸ್ಗೆ ಬರ್ತೇನೆ ಕೆಲ್ಸಕ್ಕೆ. ನನ್ನ ಜೊತೆಗೆ ಏನು ಬೇಕಾಗಿಲ್ಲ. ಓ, ಅಂದ್ರೆ ಮನೆಯಾಗಿದ್ದು ನಿನ್ನ ಹೆಂಡತಿ ಕಡೆ ಅವಮಾನ ಅನ್ಭವಿಸ್ಬೇಕಲ್ಲ ನಾನೇನು ಅವಮಾನ ಮಾಡಿದೆ? ಅಮ್ಮ ನೀವು ಇಲ್ಲೇ ಇದ್ರಲ್ಲ, ಮಾತಾಡಕತ್ತೀನಿ, ನಡಕ್ ಬಂದು ಎಂಟ್ರಿ ಆಗಿದ್ದು ಹಾಕಿನ ಅಲ್ಲ. ಅಯ್ಯೋ ದೇವ್ರೇ, ನಿಮ್ಮಿಬ್ಬರು ಜಗಳ ಕೇಳಿ ಸಾಕಾಗಿ ಹೋಗೈತವ ನನಗಂತೂ ಹೊತ್ತಾಗ. ಯಾರಿಗೆ ಹೇಳೋದು ಯಾರಿಗೆ ಬಿಡೋದು? ನೀ ಏನು ಬರೋದು ಬೇಕಾಗಿಲ್ಲ. ಅಲ್ಲ, ಏನು ಅನ್ಕೊಳಂಗಿಲ್ಲ ಅಲ್ಲಿ. ನೀ ಬಂದು ಮಾಡಕತ್ರ ಬೇಡ. ಅದು ಅಲ್ಲದೆ ನಿಂಗೆಲ್ಲ ಕರೆಕ್ಟಾಗಿ ಮಾಡಕ್ಕೆ ಬರ್ತದೆ ಅಲ್ಲೇ. ಆಮೇಲೆ ನಾನು ಮಾಡೋ ನನ್ನ ಫ್ಯಾಕ್ಟ್ರಿಗೆ ಯಾವುದು ಇದು ಖಾಲಿ ಪೋಸ್ಟ್ ಇಲ್ಲ. ಯಾರನ್ನಾರ ಕೆಲಸದಿಂದ ತೆಗಿ, ಅಲ್ಲಿ ನಾನು ಮಾಡ್ತೇನೆ. ಕೆಲಸದಿಂದ ತೆಗಿಯೋದ? ಹಂಗೆ ಅವ್ರನ್ನ ಕೆಲಸದಿಂದ ತೆಗಿಯೋಕ್ಕಾಗತ್ತನ? ತೆಗಿ, ನಿಂದ ಹೌದಿಲ್ಲ ಅದು ಅಂಗಡಿ. ಇದು ಯಾರನ್ನ ಬೇಕಾದ್ರೂ ತೆಗಿಬೋದು, ಯಾರನ್ನ ಬೇಕಾದ್ರೂ ಇಟ್ಕೋಬೋದಲ್ಲ. ಅವ ಆಕಿ ಮಾತಾಡೋದಕ್ಕೆ ಏನಾರ ಅರ್ಥ ಐತನವ? ಹಂಗೆ ಹೆಂಗೆ ಮಾಡಕತ್ತಲೆ? ಮಾಡ್ಬೋದು ಮನ್ಸಿದ್ರೆ. ಮಾಡಕ್ಕೆ ಇಷ್ಟ ಇಲ್ಲ ಅಷ್ಟೇ. ನೋಡು, ಮೇನ್ ಪೋಸ್ಟ್ ಎಲ್ಲ ಫಿಲ್ ಆಗೈತಿ. ನನ್ನ ಕಡೆ ಅಂತೂ ಏನೂ ಇಲ್ಲ. ಇನ್ನು ಅಪ್ಪನ ಇದ್ರೊಳಗೆ ಕೇಳ್ಕೊ ಒಂದ್ಸಲ. ಅಪ್ಪನ್ನೇ ಕೇಳ್ತೇನೆ ಬಿಡು. ನೀ ಅಂದೆಲ್ಲ ಈಗ ಕ್ಯೂ ಕೆಲ್ಸಕ್ಕೆ ಹೋಗ್ಬೇಕಂತ ತಲೆಯಾಗ ಬಂದು ಹೋತೀಗ. ನಾನೇನು ಮಾಡಲಿ ಅಮ್ಮ, ನೀವೇ ಹೇಳ್ರಿ. ನಾನು ಆಕಿಗೇನು ಸೇರ್ಕೊ ಮಾಡ್ಕೊ ಅನ್ಲಿಲ್ಲ. ಆಕಿನೇ ಬಂದು ಮಾತಿಗೆ ನಡಕ್ ಮಾತಾಡಿದ್ದೆ.